ಹಾಯ್ ನಮಸ್ಕಾರ, ಕನ್ನಡ ಐ ಟೆಕ್ ಸ್ವಾಗತ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು MI ನ ಸಿ ಪೋರ್ಟ್ ಕೇಬಲ್ ಅನ್ನು ನಾನು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇಲ್ಲಿ ನೋಡಬಹುದು, ಈ ಕೇಬಲ್ ಅನ್ನ ನಾನು MI ಸ್ಟೋರ್ ನಿಂದ ಪರ್ಚೇಸ್ ಮಾಡ್ಕೊಂಡಿದ್ದೀನಿ. ಮತ್ತು ನಾನು ಇದನ್ನ ನಿಮಗೆ ಅನ್ಬಾಕ್ಸಿಂಗ್ ಮಾಡ್ಬಿಟ್ಟು ತೋರಿಸ್ತೀನಿ. ಜೊತೆಗೆ ಇದು ನಿಮಗೆ ಒರಿಜಿನಲ್ ಕೇಬಲ್ಗೂ ಮತ್ತೆ ಈ ಕೇಬಲ್ಗೂ ಏನ್ ಡಿಫ್ರೆನ್ಸ್ ಇದೆ, ಮತ್ತೆ ಸೇಮ್ ಆಗಿ ಅದು ಚಾರ್ಜ್ ಆಗುತ್ತಾ ಇಲ್ಲ ಅಂತೇಳಿ, ಒರಿಜಿನಲ್ ಚಾರ್ಜ್ ಆಗುತ್ತಾ ಇಲ್ಲ ಅಂತೇಳಿ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ನೀವೇನಾದ್ರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಏನಾದ್ರು ವಿಸಿಟ್ ಮಾಡಿದ್ರೆ ಕೆಳಗೆ ಕಾಣುವ ರೆಡ್ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ನಾನು ಅಪ್ಲೋಡ್ ಮಾಡುವ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಬಂದು ನಿಮಗೆ ತಲುಪುತ್ತೆ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಈಗ ಬನ್ನಿ ನಾವು ಇದನ್ನ ಅನ್ಬಾಕ್ಸಿಂಗ್ ಮಾಡೋಣ. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು, ಈ ತರ ನಿಮಗೆ ಇದರ ಪ್ಯಾಕಿಂಗ್ ನಲ್ಲಿ ಬಂದಿರುತ್ತೆ. ಈಗ ನಾನೀಗ ಸಿಂಪಲ್ ಆಗಿ ಇದನ್ನ ಇಲ್ಲಿ ಕಟ್ ಮಾಡ್ತೀನಿ. ಫ್ರೆಂಡ್ಸ್, ಕಟ್ ಮಾಡಿದ್ಮೇಲೆ ಇಲ್ಲಿ ನೋಡ್ಬೋದು, ನಿಮಗೆ ಈ ತರ ಒಳಗಡೆ ಪ್ಯಾಕಿಂಗ್ ನಲ್ಲಿ ಈ ತರ ಮೊಬೈಲ್ಸ್ ಪ್ಯಾಕಿಂಗ್ ನಲ್ಲಿ ಫುಲ್ ಸೇಫ್ಟಿಯಲ್ಲಿ ಬಂದಿರುತ್ತೆ. ನಂತರ ಒಳಗಡೆ ಕೂಡ ಇನ್ನೊಂದು ಬಾಕ್ಸ್ ಈ ತರ ಇರುತ್ತೆ. ನೋಡ್ಬೋದು, ಬಾಕ್ಸ್ ಸಣ್ಣದಾಗಿ ಸಖತ್ತಾಗಿ ಲುಕ್ ಕಾಣ್ತಾ ಇದೆ. ನನಗೆ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇದ್ರದ್ದು. ನಂತರ ಮತ್ತೆ ಕವರ್ ನಲ್ಲಿ ಏನು ಕೊಟ್ಟಿದ್ದಾನೆ ನೋಡೋಣ. ಫ್ರೆಂಡ್ಸ್, ಕವರ್ ನಲ್ಲಿ ಮತ್ತೇನು ಕೊಟ್ಟಿಲ್ಲ, ಪೂರ್ತಿಯಾಗಿ ಖಾಲಿ ಇದೆ. ಜೊತೆಗೆ ನಿಮಗೆ ಇಲ್ಲಿ ನೋಡ್ಬೋದು, ಇಲ್ಲಿ ನಿಮಗೆ ಬಿಲ್ ಕೊಟ್ಟಿರ್ತಾನೆ, ಅದು ಕೂಡ ಇಲ್ಲಿ ನೋಡ್ಬೋದು. ನೀವು ಬಿಲ್ ಕೂಡ ನಾನು ನಿಮಗೆ ಕಟ್ ಮಾಡಿ ತೋರಿಸ್ತೀನಿ. ಫ್ರೆಂಡ್ಸ್, ನೋಡ್ಬೋದು, ಬಿಲ್ ಈ ತರ ಬಂದಿರುತ್ತೆ. ಫ್ರೆಂಡ್ಸ್, ಈಗ ಬಾಕ್ಸ್ ನಲ್ಲಿ ಎಷ್ಟಿದೆ ಮತ್ತೆ ಈಗ ನಾನು ಬಿಲ್ ಎಷ್ಟು ತಗೊಂಡಿದ್ದೀನಿ ಅಂತೇಳಿ ನಾವು ಆಮೇಲೆ ನಿಮಗೆ ಪ್ರೈಸ್ ಎಷ್ಟು ಅಂತ ಹೇಳ್ಕೊಡ್ತೀನಿ. ಈಗ ನೋಡ್ಬೋದು ಫ್ರೆಂಡ್ಸ್, ನಾನು ಈ ತರ ಅನ್ಬಾಕ್ಸಿಂಗ್ ಈಗ ಪೂರ್ತಿಯಾಗಿ ಮಾಡಿ ತೋರಿಸ್ತೀನಿ. ಈಗ ನೋಡ್ಬೋದು, ಇಲ್ಲಿ ಬಾಕ್ಸ್ ಮೇಲೆ ಏನು ಕೊಟ್ಟಿದ್ದಾನೆ ಅಂದ್ರೆ, ಇಲ್ಲಿ ನೋಡ್ಬೋದು 1 ಮೀಟರ್ ಲಾಂಗ್ ಇದೆ ಅಂತೇಳಿ. ಜೊತೆಗೆ ಅಪ್ ಟು 3A ಫಾಸ್ಟ್ ಚಾರ್ಜರ್ ನೀವು ಮಾಡ್ಬೋದು ಇದರಲ್ಲಿ. ಫ್ರೆಂಡ್ಸ್, ಜೊತೆಗೆ ನೀವು ಇದರಲ್ಲಿ ಡಾಟಾನ ಫಾಸ್ಟ್ ಆಗಿ ಕೂಡ ನೀವು ಟ್ರಾನ್ಸ್ಫರ್ ಮಾಡ್ಬೋದು. ನಾವು ಮತ್ತೆ ಇಲ್ಲಿ ಬಾಕ್ಸ್ನ ಪಕ್ಕದಲ್ಲಿ ನೋಡೋದಾದ್ರೆ ಇದು ಟೈಪ್ C ಅಂತೇಳಿ ನಿಮಗೆ ಇಲ್ಲಿ ಬಾಕ್ಸ್ ಮೇಲೆ ಕೊಟ್ಟಿರ್ತಾನೆ. ಆನಂತರ ಪ್ರೈಸ್ ಎಷ್ಟು ಏನು ಅಂತೇಳಿ ನಾನು ಆಮೇಲೆ ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಈಗ ನಾವು ಇದನ್ನ ಓಪನ್ ಮಾಡೋಣ. ಇಲ್ಲಿ ನೋಡಿ, ಬಾಕ್ಸ್ನ ಮೇಲ್ಗಡೆ ಇದೆ, ಈ ತರ ಓಪನ್ ಮಾಡೋಣ. ಈ ತರ ಓಪನ್ ಮಾಡಿದ್ಮೇಲೆ ಮತ್ತೆ ಅದರಲ್ಲಿ ಈ ತರ ನಿಮಗೆ ಡಾಟಾ ಕೇಬಲ್ ಅನ್ನು ಕೊಟ್ಟಿರ್ತಾನೆ. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು, ಮತ್ತೆ ಅದರಲ್ಲಿ ಕವರ್ ಕೂಡ ಏನು ಇಲ್ಲ, ರಬ್ಬರ್ ಹಾಕಿದಾನೆ. ಜೊತೆಗೆ ಇಲ್ಲಿ ನೀವು MI ಬ್ರ್ಯಾಂಡಿಂಗ್ ಕೂಡ ಇದರಲ್ಲಿ ನೋಡ್ಬೋದು. ನಾವು ಇದನ್ನ ಒರಿಜಿನಲ್ ಈಗ ಕಂಪೇರ್ ಮಾಡಿ ಕೂಡ ನೋಡೋಣ. ಫ್ರೆಂಡ್ಸ್, ಈಗ ನೋಡ್ಬೋದು, ಈಗ ಎಷ್ಟು ಲೆಂತ್ ಇದೆ ಅಂತೇಳಿ ನೋಡೋಣ. ಫ್ರೆಂಡ್ಸ್, ಇದನ್ನ ಒರಿಜಿನಲ್ ಈಗ ಕೂಡ ಕಂಪೇರ್ ಮಾಡಿ ನೋಡೋಣ. ಬಿಲ್ಡ್ ಕ್ವಾಲಿಟಿ ನೋಡಿದ್ರೆ ಒರಿಜಿನಲ್ಗೂ ಮತ್ತೆ ಇದಕ್ಕೂ ಏನು ಡಿಫ್ರೆನ್ಸ್ ಇಲ್ಲ. ಫ್ರೆಂಡ್ಸ್, ಇದರಲ್ಲಿ ವೈರ್ನ ಕ್ವಾಲಿಟಿ ನೋಡಿದ್ರೆ ಎರಡಲ್ಲೂ ಕೂಡ ಸೇಮ್ ಇದೆ. ಆನಂತರ ಈಗ ನಿಮಗೆ ಲೆಂತ್ ತೋರಿಸ್ತೀನಿ. ಫ್ರೆಂಡ್ಸ್, ಈಗ ಇದು ಹೊಸದು ಮತ್ತೆ ಹಳೆಯದು ಕೂಡ ನೀವು ಲೆಂತ್ ಕಂಪೇರ್ ಮಾಡಿದರೆ ಎರಡು ಕೂಡ ಹೆಚ್ಚು ಕಡಿಮೆ ಸೇಮ್ ಇದೆ. ಆದರೆ ಸ್ವಲ್ಪ ಹೊಸದು ಈಗ ನಾನು ಈಗ ಪರ್ಚೇಸ್ ಮಾಡ್ಕೊಂಡಿದ್ದೀನಿ ನೋಡಿ, ಅದು ಸ್ವಲ್ಪ ಲಾಂಗ್ ಇದೆ. ಆನಂತರ ಇಲ್ಲಿ ನೀವು ಈ ಪೋರ್ಟನ್ನು ನೀವು ನೋಡ್ಬೋದು, ಈ ಕಡೆ ಇರೋದು ಸ್ಟಿಕ್ಕರ್ ಹಚ್ಚಿರೋದು ಅದು ಹೊಸದು, ಇದು ಹಳೆಯದು. ನೀವು ನೋಡ್ಬೋದು, ಎರಡು ಕೂಡ ಸೇಮ್ ಆಗಿ ಕಾಣುತ್ತೆ, ಏನು ಕೂಡ ಚೇಂಜಸ್ ಅನ್ಸೋಲ್ಲ. ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ. ಆನಂತರ ಇಲ್ಲಿ ಸಿ ಪೋರ್ಟ್ ಕೂಡ ನೀವು ನೋಡ್ಬೋದು. ನಂದು ಇದು ಹಳೆಯದು ಡ್ಯಾಮೇಜ್ ಆಗಿದೆ ನೋಡಿ ಇಲ್ಲಿ. ಎರಡು ಕೂಡ ನಿಮಗೆ ಸೇಮ್ ಆಗಿ ಕಾಣುತ್ತೆ. ಲೆಂತ್ ವೈಸ್ ಆಗಿರ್ಬೋದು, ಬಿಲ್ಟ್ ಕ್ವಾಲಿಟಿ ಆಗಿರ್ಬೋದು, ಎಲ್ಲ ಇದು ಸೇಮ್ ಇದೆ. ಫ್ರೆಂಡ್ಸ್, ನೀವೇನಾದರೂ ಇದನ್ನು ಪರ್ಚೇಸ್ ಮಾಡ್ಕೋಬೇಕಾದ್ರೆ ನೀವು MI ಸ್ಟೋರಿಂದನೇ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಯಾಕಂದರೆ ಅಲ್ಲಿ ನಿಮಗೆ ಒರಿಜಿನಲ್ ಪ್ರಾಡಕ್ಟ್ ಸಿಗುತ್ತೆ. ಬೇರೆ ಕಡೆ ನೀವು ಪರ್ಚೇಸ್ ಮಾಡ್ಕೋಬೋದು, ಯಾಕಂದರೆ ಅಲ್ಲಿ ಗ್ಯಾರಂಟಿ ಕೊಡೋಕ್ಕೆ ಆಗೋಲ್ಲ. ಅದನ್ನು MI ಈ ಥರ ಬಾಕ್ಸ್ನಲ್ಲೇ ಬಂದಿರುತ್ತೆ, ಆದರೂ ಕೂಡ ಒರಿಜಿನಲ್ ಅಂತೇಳಿ ನಾವು ಗ್ಯಾರಂಟಿ ಹೇಳೋ. ಫ್ರೆಂಡ್ಸ್, ಈಗ ನಾನು ನನ್ನ ಮೊಬೈಲ್ಗೆ ಈಗ ಚಾರ್ಜ್ ಇಟ್ಬಿಟ್ಟು ನಿಮಗೆ ತೋರಿಸ್ತೀನಿ. ಇದು ನೋಡ್ಬೋದು, ನಂದು ಇದು 18 ವ್ಯಾಟ್ ಚಾರ್ಜರು, ಅದು ಅಡಾಪ್ಟರ್ ಫ್ರೆಂಡ್ಸ್. ಇದಕ್ಕೆ ನಾನು ಕೂರಿಸ್ಬಿಟ್ಟು ನಾನು ಈಗ ಚಾರ್ಜ್ ಮಾಡ್ತೀನಿ.
ಒಂದು ಒರಿಜಿನಲ್ ಚಾರ್ಜರು ಒಂದು 10 ಮಿನಿಟ್ಸ್ನಲ್ಲಿ 10% ಆಗೋದು ಫ್ರೆಂಡ್ಸ್. ಈಗ ನಾನು ಇದರಲ್ಲಿ ಈಗ ಚಾರ್ಜಿಂಗ್ ಇಟ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಈಗ ನಾನು ಚಾರ್ಜಿಂಗಿಗೆ ಮೊಬೈಲನ್ನು ಇಲ್ಲಿ ಕೂರಿಸ್ಕೊಂಡು ಚಾರ್ಜಿಂಗ್ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಈಗ ಇದನ್ನು ಕೂರಿಸ್ತಾ ಇದ್ದೀನಿ. ಇದನ್ನು ಕೂರಿಸ್ಬಿಟ್ಟು ನಾನು ಈಗ ನನ್ನ ಪ್ಲಗ್ಗಿಗೆ ನಾನು ಕೂರಿಸ್ಕೊತೀನಿ. ನೋಡಿ ಫ್ರೆಂಡ್ಸ್, ಈಗ 29% ಆಗಿದೆ. ಈಗ ಟೈಮಿಂಗನ್ನು ನೋಡೋಣ. ಇಲ್ಲಿ ಟೈಮಿಂಗು 7:13 ಆಗಿದೆ. ನೋಡೋಣ ಒಂದು 10 ನಿಮಿಷದಲ್ಲಿ ಎಷ್ಟು ಚಾರ್ಜ್ ಆಗುತ್ತೆ ಇದು ಅಂತೇಳಿ, ಅಥವಾ ಒಂದು 5 ನಿಮಿಷ ನಾವು ವೇಟ್ ಮಾಡೋಣ. ಫ್ರೆಂಡ್ಸ್, ಈಗ ನೋಡ್ಬೋದು ಇಲ್ಲಿ 10 ನಿಮಿಷ ಆಗಿದೆ. ನನ್ನ ಮೊಬೈಲ್ನ ಚಾರ್ಜ್ ನೋಡಿದರೆ ನೀವು 37% ಆಗಿದೆ ಫ್ರೆಂಡ್ಸ್. ಹೆಚ್ಚು ಕಡಿಮೆ ಒರಿಜಿನಲ್ ಚಾರ್ಜರ್ ಅಷ್ಟೇ ಇದು ಚಾರ್ಜ್ ಆಗುತ್ತೆ ಫ್ರೆಂಡ್ಸ್. ಈಗ ಪ್ರೈಸ್ ನೋಡೋದಾದರೆ ಫ್ರೆಂಡ್ಸ್, ಬಾಕ್ಸ್ ಮೇಲೆ ನೀವು ಇಲ್ಲಿ ನೋಡ್ಬೋದು 299 ರೂಪಾಯಿ ಇದೆ ಫ್ರೆಂಡ್ಸ್. ಆದರೆ ನಾನು ಈಗ ಪರ್ಚೇಸ್ ಮಾಡ್ಕೊಂಡಿರೋದು ಕೇವಲ 200 ರೂಪಾಯಿಗೆ ವಿತ್ ನಿಮಗೆ ಪ್ರೂಫ್ ತೋರಿಸ್ತೀನಿ ಫ್ರೆಂಡ್ಸ್. ಈಗ ನೀವು ಬಿಲ್ ನೋಡ್ಬೋದು, ಇದು ಕೇವಲ 199 ರೂಪಾಯಿಗೆ ನಾನು ಪರ್ಚೇಸ್ ಮಾಡಿರೋದು. ಜೊತೆಗೆ ಇದು ಇನ್ಕ್ಲೂಡಿಂಗು ಡೆಲಿವರಿ ಚಾರ್ಜ್ ಸೇರಿಬಿಟ್ಟು ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಫ್ರೆಂಡ್ಸ್. ವಿಡಿಯೋ ನೋಡಿದ್ದು ಧನ್ಯವಾದಗಳು. ಜೈ ಹಿಂದ್, ವಂದೇ ಮಾತರಂ.